ಯಾವುದೇ ಗುಮ್ಮಸ್ತ ಒಳ್ಳೆ ಕೆಲಸ ಮಾಡಿದ್ರು ನಾವು ಕನ್ಸ್ಯೂಮರ್ ತಕ್ಕ ನಮ್ಮ ಧರ್ಮ. 10 ಗಂಟೆ ರಾತ್ರಿ ಫೋನ್ ಮಾಡಿದ್ರು ಏನು ಸಹಕಾರ ನಮ್ಮ ನಾನು ಇನ್ನೊಂದು ವಿಚಾರ ಮತ್ತೆ ಹೇಳ್ತಿಲ್ಲ, ಅದನ್ನೇ ಹೇಳ್ಬಿಡ್ತೀನಿ. ಚಾನೆಲ್ ಅವ್ರಿಗೆ ಅವಶ್ಯಕತೆ ಇದೆ. ನಮಸ್ಕಾರ. ನಮಗೆ ಈ ಜನಸ್ಪಂದನ ಕಾರ್ಯಕ್ರಮದಲ್ಲಿ ನಾನು ಮತ್ತೊಮ್ಮೆ ಹೋದ ತಿಂಗಳು ಕೂಡ ಒಂದು ವಿತೃಪ್ತವಾದಂಥ ಅಭಿಪ್ರಾಯನ ವ್ಯಕ್ತಪಡಿಸಿದ್ದೆ. ಇದು ಸರ್ಕಾರದ ಅಜೆಂಡಾ ಆಗಿರೋದ್ರಿಂದ ದಯಮಾಡಿ IP-ಗಳಿಗೆ ಕೊಡ್ತಕ್ಕಂಥ ಹಿಂದಿರ್ತಕ್ಕಂಥ ವ್ಯವಸ್ಥೆಯಲ್ಲೇ IP ಕನೆಕ್ಟೆಡ್ ಅನ್ನು ಮುಂದುವರಿಸಬೇಕು ಅನ್ನೋದ್ರಲ್ಲಿ ನಮ್ಮ ಒಕ್ಕೂರಣ ವೇದಿಕೆಯ ಆಗ್ರಹ ಆಗಿರ್ತದೆ. ಹಾಗಾಗಿ ರಾಜ್ಯ ಸರ್ಕಾರದಲ್ಲಿ ಯಾರೇ ಮಂತ್ರಿಮಂಡಲ ಆಗಿರಲಿ, ಈಗೇನು ಹೊಸ ಕಾಯ್ದೆಯನ್ನು ತಂದವರೆ ಅದನ್ನು ಕೂಡಲೇ ರದ್ದುಪಡಿಸಿ ಹಿಂದೆ ಇದ್ದಂಥ ಕಾಯ್ದೆಯನ್ನು ಜಾರಿ ತಗೊಂಡು ರೈತರು ಆಹಾರವನ್ನು ಉತ್ಪಾದನೆ ಮಾಡಲಿಕ್ಕೆ ಸುಸಜ್ಜಿತವಾಗಿ IP ಅಂದರೆ ಬೋರ್ವೆಲ್ಗಳಿಗೆ ವಿದ್ಯುತ್ತನ್ನ ಸಾಧ್ಯವಾದರೆ ಉಚಿತವಾಗಿ ಉಪಕರಣವನ್ನು ಅಳವಡಿಸಿ ನೀರೆತ್ತಲಿಕ್ಕೆ ಕಾಲಾವಕಾಶವನ್ನು ಮಾಡಿಕೊಟ್ರೆ ಸಂಪೂರ್ಣವಾಗಿ ಇಡೀ ರಾಜ್ಯದಲ್ಲಿ ಆಹಾರವನ್ನು ಮುಕ್ತವಾಗಿ ಬೆಳೀಲಿಕ್ಕೆ ರೈತರ ಮಕ್ಕಳಿಗೆ, ಮಣ್ಣಿನ ಮಕ್ಕಳಿಗೆ ಅನುಕೂಲ ಆಗ್ತದೆ. ಹಾಗಾಗಿ ರಾಜ್ಯ ಸರ್ಕಾರ ಈ ವೇದಿಕೆ ಮುಖಾಂತರ ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಇಲಾಖೆಯವರು ಮತ್ತು ಸರ್ಕಾರ ಒಟ್ಟಾಗಿ ಕ್ರೋಢೀಕರಿಸಿ ಒಂದು ವೇದಿಕೆಯನ್ನು ಮಾಡಿ ರೈತರಿಗೆ ಸಾಧ್ಯವಾದಷ್ಟು ಉಪಕರಣಗಳನ್ನ ಉಚಿತವಾಗಿ ಅಳವಡಿಸಿ ಒಂದು ಸುಸಜ್ಜಿತವಾಗಿ ನೀರೆತ್ತಲಿಕ್ಕೆ ಮತ್ತು ಆಹಾರವನ್ನು ಉತ್ಪಾದನೆ ಮಾಡಲಿಕ್ಕೆ ಅವಕಾಶ ಮಾಡಬೇಕು ಅಂತೇಳಿ ವೇದಿಕೆ ಮುಖಾಂತರ ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆ ಜಿಲ್ಲಾಧ್ಯಕ್ಷರು ಬನ್ನೂರು ನಾರಾಯಣರಾದ ನಾನು ಹಾಗೂ ನಮ್ಮ ಕಾರ್ಯಕರ್ತರು ಸೇರಿ ತಮ್ಮಲ್ಲಿ ಮನವಿಯನ್ನು ಸಲ್ಲಿಸುತ್ತೇವೆ. ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಿದ್ವಿ. ದಯಮಾಡಿ ಮತ್ತೊಮ್ಮೆ ಇದನ್ನು ಪರಿಶೀಲನೆಗೆ ತಗೊಬಂದು ರಾಜ್ಯ ಸರ್ಕಾರ ವೇದಿಕೆ ಮುಖಾಂತರ ಇದನ್ನು ನಿರಾಳವಾಗಿ ರೈತರಿಗೆ ಮುಕ್ತವಾಗಿ ಅವಕಾಶ ಮಾಡಿಕೊಡ್ಬೇಕಂತ ನಾನು ಆಗ್ರಹವನ್ನು ಮಾಡ್ತೇನೆ.